ಶ್ರೀಕೃಷ್ಣನ ಸಾವಿಗೆ ಶ್ರೀರಾಮನು ಹೇಗೆ ಕಾರಣವಾದನು? ಶ್ರೀರಾಮನು ಅಂದು ಮಾಡಿದ ಆ ಕೆಲಸವೇ ಕಾರಣವಾಯಿತೆ? ರಾಮಾಯಣ ಕಾಲದಲ್ಲಿ ಶ್ರೀರಾಮನು ವಾಲಿಯನ್ನು ಮೋಸದಿಂದ ಕೊಂದನು. ಶ್ರೀರಾಮನು ದ್ವಾಪರ ಯುಗದಲ್ಲಿ ಜನಿಸಿದಾಗ ಹಿಂದಿನ ಜನ್ಮದ ಕರ್ಮದ ಶಿಕ್ಷೆಯನ್ನು ಎದುರಿಸಬೇಕಾಯಿತು. ಶ್ರೀರಾಮನ ಕಾರಣದಿಂದಾಗಿ ಶ್ರೀಕೃಷ್ಣ ಅನುಭವಿಸಬೇಕಾಗಿ ಬಂದ ಶಿಕ್ಷೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಶ್ರೀರಾಮನನ್ನು ಮರ್ಯಾದಾ ಪುರುಷೋತ್ತಮ ಎನ್ನಲಾಗುತ್ತೆ. ಆದರೆ ಶ್ರೀರಾಮನು ಲೋಕದ ಹಿತಕ್ಕಾಗಿ ಕೆಲವು ಕೆಲಸಗಳನ್ನು ಮಾಡಲೇಬೇಕಾಯಿತು. ಅದೆಲ್ಲವನ್ನು ಮಾಡೋದಕ್ಕೂ ಒಂದು ಕಾರಣ ಇದೆ. ದೇವರು ಎಂದಿಗೂ ಸಾಯುವುದಿಲ್ಲ ಎಂಬುದು ನಿಜ. ಬದಲಾಗಿ ದೇವರು ವೈಕುಂಠಕ್ಕೆ ಪ್ರಯಾಣಿಸುತ್ತಾನೆ. ಆದರೆ ದೇವರು ಮಾನವ ರೂಪದಲ್ಲಿ ಭೂಮಿಯ ಮೇಲೆ ಜನ್ಮ ಪಡೆದಾಗ ಅವನು ಸೃಷ್ಟಿಯ ನಿಯಮಗಳ ಪ್ರಕಾರ ನಡೆಯಬೇಕು ಮತ್ತು ಜೀವನ ಸಾವಿನ ಚಕ್ರದ ಮೂಲಕ ಹೋಗಬೇಕಾಗುತ್ತದೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಸಾವಿಗೆ ರಾಮಾಯಣ ಕಾಲದಲ್ಲಿ ಶ್ರೀರಾಮ ಅಂದು ಮಾಡಿದಂತಹ ಕೆಲಸ ಹೇಗೆ ಕಾರಣವಾಯಿತು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಶ್ರೀರಾಮನು ಲಕ್ಷ್ಮಣನೊಂದಿಗೆ ಸೀತಾಮಾತೆಯನ್ನು ಹುಡುಕುತ್ತಾ ಕಾಡಿನಲ್ಲಿ ಅಲೆದಾಡುತ್ತಿದ್ದಾಗ ಹನುಮಂತ ವೇಷ ಮರೆಸಿ ಶ್ರೀರಾಮನನ್ನ ಭೇಟಿಯಾದರು. ಆಂಜನೇಯನ ಬುದ್ಧಿವಂತಿಕೆ ಮತ್ತು ಮಾತನಾಡುವ ಕೌಶಲ್ಯವನ್ನು ನೋಡಿದ ಶ್ರೀರಾಮನು ಅವನು ಜ್ಞಾನಿ ಯೋಧನಾಗಿರಬೇಕು ಎಂದು ಅರ್ಥ ಮಾಡಿಕೊಂಡನು. ಶ್ರೀರಾಮನು ಲಕ್ಷ್ಮಣನಿಗೆ ಇವನು ಯಾರೋ ಜ್ಞಾನಿ ಯೋಧ, ಅವನು ನಮ್ಮನ್ನು ಪರೀಕ್ಷಿಸಲು ಬಂದಿದ್ದಾನೆ ಎಂದು ಹೇಳಿದನು. ಇದರ ನಂತರ ಹನುಮಂತ ತನ್ನ ನಿಜವಾದ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಸುಗ್ರೀವ ಮತ್ತು ಅವನ ಇತರ ವಾನರ ಸೈನ್ಯದೊಂದಿಗೆ ಶ್ರೀರಾಮ ಮತ್ತು ಲಕ್ಷ್ಮಣರೊಂದಿಗೆ ಸ್ನೇಹ ಬೆಳೆಸುತ್ತಾನೆ. ಸ್ನೇಹಿತರಾದ ನಂತರ ಸುಗ್ರೀವನು ತನ್ನ ಕಥೆಯನ್ನು ಶ್ರೀರಾಮನಿಗೆ ಹೇಳಿದನು. ಸುಗ್ರೀವ ಮತ್ತು ವಾಲಿ ಇಬ್ಬರು ಸಹೋದರರಾಗಿದ್ದರು. ಆದರೆ ವಾಲಿ ತನ್ನ ಶಕ್ತಿಗಳ ಬಗ್ಗೆ ತುಂಬಾ ಅಹಂಕಾರಿಯಾಗಿದ್ದನು. ಅವನು ತನ್ನ ಸಹೋದರ ಸುಗ್ರೀವನಿಂದ ಇಡೀ ರಾಜ್ಯವನ್ನು ಕಸಿದುಕೊಂಡಿದ್ದನು. ವಾಲಿ ತನ್ನ ಹೆಸರಿಗೆ ತಕ್ಕಂತೆ ಬಹಳ ಶಕ್ತಿಶಾಲಿಯಾಗಿದ್ದನು. ವಾಲಿ ಎಷ್ಟು ಶಕ್ತಿಶಾಲಿಯಾಗಿದ್ದ ಎಂದರೆ ಸೂರ್ಯ ಉದಯಿಸುವ ಮೊದಲು ದಣಿವಿಲ್ಲದೆ ಭೂಮಿಯನ್ನು ಸುತ್ತುತ್ತಿದ್ದನಂತೆ. ಈ ಶಕ್ತಿಯುತವಾದ ವಾಲಿಯನ್ನು ಸುಲಭವಾಗಿ ಮುಖಾಮುಖಿಯಾಗಿ ಸೋಲಿಸೋದು ತುಂಬಾನೇ ಕಷ್ಟ. ಶ್ರೀರಾಮನು ಮಾನವ ರೂಪದಲ್ಲಿದ್ದನು. ಆದ್ದರಿಂದ ಅವನು ಪ್ರಕೃತಿಯ ಮಿತಿಗಳಿಗೆ ಬದ್ಧನಾಗಿದ್ದನು. ಆದ್ದರಿಂದ ವಾಲಿಯನ್ನು ಮೋಸದಿಂದ ಕೊಲ್ಲುವುದು ಶ್ರೀರಾಮನಿಗೆ ಅನಿವಾರ್ಯವಾಗಿತ್ತು. ಯಾವ ಯೋಧನು ತನ್ನೊಂದಿಗೆ ಹೋರಾಡಿದರೂ ಅವನ ಅರ್ಧದಷ್ಟು ಶಕ್ತಿ ವಾಲಿಗೆ ಹೋಗುತ್ತದೆ ಎಂಬ ವರವನ್ನು ವಾಲಿ ಪಡೆದಿದ್ದನು. ವಾಲಿಯನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಾಗದೇ ಇರೋದಕ್ಕೆ ಇದು ಕಾರಣವಾಗಿದೆ. ವಾಲಿಯ ಶಕ್ತಿ ಮತ್ತು ವರದ ಬಗ್ಗೆ ಸುಗ್ರೀವನು ಶ್ರೀರಾಮನಿಗೆ ಹೇಳಿದಾಗ ಯುದ್ಧದಲ್ಲಿ ವಾಲಿಯನ್ನು ಸೋಲಿಸುವುದು ಅಸಾಧ್ಯವೆಂದು ಶ್ರೀರಾಮನು ಅರ್ಥ ಮಾಡಿಕೊಂಡನು. ಈ ಕಾರಣಕ್ಕಾಗಿ ಸುಗ್ರೀವ, ಶ್ರೀರಾಮ ಮತ್ತು ಹನುಮಂತ ಸೇರಿದಂತೆ ಉಳಿದ ವಾನರ ಸೈನ್ಯ ಸೇರಿ ವಾಲಿಯನ್ನು ರಹಸ್ಯವಾಗಿ ಮತ್ತು ಮೋಸವಾಗಿ ಕೊಲ್ಲಬೇಕೆಂದು ನಿರ್ಧರಿಸಿದರು. ವಾಲಿಯನ್ನು ಕೊಲ್ಲಲು ಒಂದು ಯೋಜನೆಯನ್ನು ರೂಪಿಸಲಾಯಿತು. ಈ ಯೋಜನೆಯ ಪ್ರಕಾರ ಸುಗ್ರೀವನು ವಾಲಿಗೆ ಯುದ್ಧ ಮಾಡುವಂತೆ ಸವಾಲು ಹಾಕಿದನು. ವಾಲಿ ಮತ್ತು ಸುಗ್ರೀವನ ಯುದ್ಧ ಪ್ರಾರಂಭವಾದಾಗ ಶ್ರೀರಾಮನು ಮರದ ಹಿಂದೆ ಅಡಗಿಕೊಂಡು ವಾಲಿಯ ಮೇಲೆ ಬಾಣ ಬಿಟ್ಟನು. ಇದರಿಂದಾಗಿ ವಾಲಿ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದನು. ವಾಲಿ ನೆಲಕ್ಕೆ ಬಿದ್ದ ಕೂಡಲೇ ಸುಗ್ರೀವ, ಶ್ರೀರಾಮ ಮತ್ತು ಎಲ್ಲ ಜನರು ವಾಲಿಯ ಬಳಿ ಬಂದರು. ತನ್ನನ್ನು ಕೊಲ್ಲಲು ಶ್ರೀರಾಮನು ಮರದ ಹಿಂದೆ ಅಡಗಿಕೊಂಡು ತನ್ನ ಮೇಲೆ ದಾಳಿ ಮಾಡಿದ್ದಾನೆ ಎಂದು ವಾಲಿಗೆ ತಿಳಿದಾಗ ವಾಲಿಗೆ ತುಂಬಾ ನೋವಾಯಿತು. ಸಾಯುವಾಗ ವಾಲಿ ಶ್ರೀರಾಮನಿಗೆ ಕೇಳುತ್ತಾನೆ, ಪ್ರಭು, ನನಗೆ ನಿಮ್ಮ ಮೇಲೆ ಯಾವುದೇ ದ್ವೇಷವಿರಲಿಲ್ಲ. ಆದರೆ ನೀವು ನನಗೆ ಇದನ್ನು ಏಕೆ ಮಾಡಿದ್ದೀರಿ? ನಿಮಗೆ ಸಹಾಯ ಬೇಕಾದರೆ ನೀವು ನೇರವಾಗಿ ನನ್ನೊಂದಿಗೆ ಮಾತನಾಡಬೇಕಿತ್ತು. ಇಬ್ಬರು ಸಹೋದರರ ನಡುವಿನ ವಿವಾದವನ್ನು ನಿರ್ಧರಿಸುವಲ್ಲಿ ನೀವು ಬಂದದ್ದು ಸರಿಯಿಲ್ಲ ಎಂದು ಹೇಳುತ್ತಲೇ ವಾಲಿ ಪ್ರಾಣ ಬಿಟ್ಟನು. ದ್ವಾಪರ ಯುಗದಲ್ಲಿ ಶ್ರೀರಾಮನು ಕೃಷ್ಣನಾಗಿ ಜನಿಸಿದನು. ಕುರುಕ್ಷೇತ್ರ ಯುದ್ಧದ ನಂತರ ಜಗತ್ತು ಬಹಳ ವೇಗವಾಗಿ ಬದಲಾಗುತ್ತಿತ್ತು. ಅಂತಹ ರಕ್ತಸಿಕ್ತ ಯುದ್ಧವು ಜನರ ಆತ್ಮಸಾಕ್ಷಿಯನ್ನು ಕಸಿದುಕೊಂಡಿತ್ತು ಮತ್ತು ಜನರ ಮನಸ್ಸನ್ನು ನಕಾರಾತ್ಮಕ ಭಾವನೆಗಳಿಂದ ತುಂಬಿತ್ತು. ದ್ವಾರಕಾ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಬಹಳ ಪ್ರಕ್ಷುಬ್ಧ ವಾತಾವರಣವಿತ್ತು. ಇದೆಲ್ಲವನ್ನೂ ನೋಡಿದ ಶ್ರೀಕೃಷ್ಣನು ಕಲಿಯುಗವು ಮುಂದೆ ಬರಲಿದೆ ಎಂದು ತಿಳಿದಿದ್ದರಿಂದ ವಿಚಲಿತನಾದನು. ಶ್ರೀಕೃಷ್ಣನು ಪ್ರಭಾಸ ನದಿಯ ದಡಕ್ಕೆ ಹೋಗಿ ವಿಶ್ರಾಂತಿ ಪಡೆಯಲು ಪ್ರಾರಂಭಿಸಿದನು. ಶ್ರೀಕೃಷ್ಣನು ಒಂದು ದಿನ ಮರದ ಬುಡದಲ್ಲಿ ಮಲಗಿದ್ದನು. ಶ್ರೀಕೃಷ್ಣನ ಕಾಲುಗಳನ್ನು ಜಿಂಕೆಯ ಕಿವಿ ಎಂದು ಭಾವಿಸಿದ್ದ ಬೇಡನೊಬ್ಬ ಬಾಣ ಬಿಟ್ಟನು.
ಕಬ್ಬಿಣದ ರಾಡ್ ಇದ್ದಂತಹ ಹರಿತ ಬಾಣವು ಶ್ರೀಕೃಷ್ಣನ ಪಾದಕ್ಕೆ ತಾಕಿ ವಿಷ ದೇಹ ಪೂರ್ತಿ ಹರಡುತ್ತದೆ. ತ್ರೇತಾಯುಗದಲ್ಲಿ ಶ್ರೀರಾಮನು ಮೋಸದಿಂದ ವಾಲಿಯನ್ನು ಕೊಂದಂತೆ ಜಿಂಕೆ ಎಂದು ತಿಳಿದು ಬೇಡ ಬಿಟ್ಟ ಬಾಣದಿಂದಾಗಿ ಶ್ರೀಕೃಷ್ಣನು ಸಾವನ್ನಪ್ಪಿದನು. ಬೇಡನ ಬಾಣದಿಂದ ಗಾಯಗೊಂಡ ಶ್ರೀಕೃಷ್ಣನು ಬಾಲ್ಕಾ ತೀರ್ಥದಿಂದ ಸ್ವಲ್ಪ ದೂರದಲ್ಲಿರುವ ಹಿರಾನ್ ನದಿಯ ದಡವನ್ನು ತಲುಪಿದನು. ಕೃಷ್ಣನ ದೇಹವು ಈ ನದಿಯಲ್ಲಿ ವಿಲೀನಗೊಂಡಿತು ಎಂದು ನಂಬಲಾಗಿದೆ. ಶ್ರೀಕೃಷ್ಣನ ಭಕ್ತರು ಅವನನ್ನು ಹುಡುಕಿಕೊಂಡು ಬಂದಾಗ ಶ್ರೀಕೃಷ್ಣನ ದೇಹವು ಈ ನದಿಯಲ್ಲಿ ತೇಲುತ್ತಿರುವುದನ್ನು ಕಂಡರು. ಶ್ರೀಕೃಷ್ಣನ ದೇಹವು ಪಂಚಭೂತಗಳಲ್ಲಿ ವಿಲೀನಗೊಂಡಿತು ಎಂದು ನಂಬಲಾಗಿದೆ. ಆದರೆ ಅವನ ಹೃದಯದಿಂದ ಬೆಳಕು ಹೊರಹೊಮ್ಮುತ್ತಲೇ ಇತ್ತು ಎನ್ನಲಾಗಿದೆ. ನಂತರ ಅವರ ಹೃದಯವನ್ನು ಜಗನ್ನಾಥಪುರಿಯಲ್ಲಿರುವ ಶ್ರೀಕೃಷ್ಣನ ಪ್ರತಿಮೆಯೊಳಗೆ ಪ್ರತಿಷ್ಠಾಪಿಸಲಾಯಿತಂತೆ. ಪ್ರಸ್ತುತ ಸಮಯದ ಬಗ್ಗೆ ಹೇಳೋದಾದರೆ ಹಿರಾನ್ ನದಿ ಸೋಮನಾಥದಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಇನ್ನೂ ಶ್ರೀಕೃಷ್ಣನ ಪಾದಗಳ ಗುರುತುಗಳಿವೆ ಎನ್ನುವ ನಂಬಿಕೆಯೂ ಇದೆ. ಈ ಸ್ಥಳವನ್ನು ದೇಹೋತ್ಸರ್ಗ ತೀರ್ಥ ಎಂದೂ ಕರೆಯುತ್ತಾರೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.